ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಾಮಧೇನಿರ್ಥಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೋ ವಾಜಿರಾಜ ಶ್ರೀಪಾದೋಭೀಷ್ಟದಸ್ಸತಾಂ. ನಾವೀಗಿರುವ ಈ ಸ್ಥಳ ತಳ್ಳಿಕಟ್ಟೆ ಎನ್ನತಕ್ಕಂತಹ ಒಂದು ಕ್ಷೇತ್ರ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬರತಕ್ಕಂತಹ ಈ ಕ್ಷೇತ್ರದಲ್ಲಿ ರಂಗನಾಥ ದೇವರು ನೆಲೆಸಿರ್ತಕ್ಕಂತಹವರಾಗಿದ್ದಾರೆ. ಇದರ ವಿಶೇಷತೆ ಏನು ಅಂತಂದರೆ, ಶ್ರೀಮದ್ ಉತ್ತರಾದಿ ಮಠಾಧೀಶರಾಗಿರ್ತಕ್ಕಂತಹ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಮೈಸೂರು ನಗರದ ಕಡೆಗೆ ಪ್ರಯಾಣ ಬೆಳೆಸ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ವಾದಿ ದಿಗ್ವಿಜಯವನ್ನು ಮಾಡಿ ನಿಗ್ರಹವನ್ನು ಮಾಡಬೇಕು ಅನ್ನತಕ್ಕಂತಹ ಸಂಕಲ್ಪವನ್ನು ತೊಟ್ಟ ಆ ಕಾರಣ ಮೈಸೂರು ನಗರದ ಕಡೆಗೆ ಪ್ರಯಾಣ ಬೆಳೆಸ್ತಕ್ಕ ಕಾಲದಲ್ಲಿ ಒಂದು ಕುದುರೆ ಅವರ ಜೊತೆಗೆ ಬರತಕ್ಕಂಥದ್ದಾಗಿತ್ತು. ಆ ಕುದುರೆಯ ಸಮೇತವಾಗಿ ಅವರು ಮೈಸೂರು ನಗರದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಹೊಳೆಹೊನ್ನೂರಿನ ಮಾರ್ಗದಿಂದ ಮೈಸೂರಿನ ಕಡೆಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ನಾಗತಿ ಬೆಳಗಲು ಅನ್ನತಕ್ಕಂತಹ ಒಂದು ಕ್ಷೇತ್ರದಲ್ಲಿ ನಂಜುಂಡೇಶ್ವರ ಅನ್ನತಕ್ಕಂತಹ ರುದ್ರದೇವರ ಸನ್ನಿಧಾನದಲ್ಲಿ ಅಲ್ಲಿ ಇದ್ದುಕೊಂಡು ದೇವಪೂಜಾ ಕೈಂಕರ್ಯವನ್ನು ಮಾಡತಕ್ಕ ಕಾಲ. ದೇವರ ರಾಮದೇವರ ಪೂಜೆಗೆಲ್ಲ ಮುಗಿದಿದೆ. ತೀರ್ಥಗಂಧಾಕ್ಷತೆಯನ್ನು ಕುದುರೆಗೂ ಕೂಡ ಕೊಡಬೇಕು ಅಂತನ್ನುವ ಒಂದು ಸನ್ನಿವೇಶ ಬಂದಾಗ ಸತ್ಯಧರ್ಮ ತೀರ್ಥರು ಕುದುರೆಗೆ ತೀರ್ಥ ಕೊಡಬೇಕು ಅಂತ ಬರ್ತಾರೆ. ಕುದುರೆ ಕಾಣಲ್ಲ. ಕುದುರೆ ಎಲ್ಲಿ ಹೋಗಿದೆ ಅಂತ ನೋಡಿಕೊಂಡು ಹೋಗುವಾಗ ಆ ಕುದುರೆ ಒಂದು ಶಿಲೆಯ ಮೇಲೆ ಪವಡಿಸಿರುತ್ತದೆ. ಅದನ್ನು ನೋಡ್ತಾರೆ ಸತ್ಯಧರ್ಮ ತೀರ್ಥರು. ಅದೇನು ಅಂತಂದಾಗ ಅವರಿಗೆ ಸೂಚನೆ ಆಗ್ತದೆ, ಯಾವ ಕುದುರೆ ಎಲ್ಲಿ ಮಲಗಿದೆಯೋ ಆ ಕುದುರೆ ಮಲಗಿರ್ತಕ್ಕಂತಹ ಶಿಲೆಯಲ್ಲಿ ನಾನು ಮೂಡಿದ್ದೇನೆ ಅಂತ ಭಗವಂತ ಸೂಚನೆ ಕೊಡ್ತಾನೆ. ಆ ಕುದುರೆ ಮಲಗಿರ್ತಕ್ಕಂತಹ ಜಾಗ, ಆ ಶಿಲೆಯನ್ನು ಆ ಕುದುರೆ ಮಲಗಿದ್ದು ಅಂತ ನೋಡಿ ತೀರ್ಥ ಕೊಡಬೇಕು ಅಂತ ಹೋದರೆ ಅದು ಮೃತಿಗೆನ್ನೇ ಹೊಂದಿರುತ್ತದೆ. ಅಂದರೆ ಆ ರಂಗನಾಥ ದೇವರನ್ನು ಸೂಚನೆ ಕೊಡುವುದಕ್ಕೆ ಮಾತ್ರ ಅದರ ಕೆಲಸ. ನಾವು ಉದಾಹರಣೆಗೆ ಹೇಳುವುದಾದರೆ, ತಿರುಪತಿಗೆ ಒಂದು ಮಹಾತ್ಮೆಯನ್ನು ಕೇಳುವಾಗ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ದೇವಿಯರಿಗೆ ಸಂಪರ್ಕವನ್ನು ಏರ್ಪಡಿಸುವುದಕ್ಕೋಸ್ಕರ ವಾಯುದೇವರೇ ಕುದುರೆಯ ರೂಪದಲ್ಲಿ ಬಂದು ಶ್ರೀನಿವಾಸ ದೇವರು ಆ ಕುದುರೆಯನ್ನು ಏರಿಕೊಂಡು ಪದ್ಮಾವತಿಯನ್ನು ಭೇಟಿಯಾಗುವುದಕ್ಕೆ ಹೋದರು ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ಕೇಳ್ತೇವೆ. ಅದರಂತೆ ಇಲ್ಲಿಯೂ ಕೂಡ ಸತ್ಯಧರ್ಮ ತೀರ್ಥರಿಗೆ ಆ ರಂಗನಾಥ ದೇವರನ್ನು ತೋರಿಸುವುದಕ್ಕೋಸ್ಕರ ಕುದುರೆಯ ರೂಪದಲ್ಲಿ ಸಾಕ್ಷಾತ್ ವಾಯುದೇವರೇ ಒಂದು ರೂಪದಲ್ಲಿ ಬರ್ತಕ್ಕವರಾಗಿದ್ದಾರೆ ಅಂತ ನಾವು ಚಿಂತಿಸಬಹುದು. ಆ ಕುದುರೆ ತಾನು ದೇಹವನ್ನು ತ್ಯಾಗ ಮಾಡಿದೆ. ಆ ಶಿಲೆಯನ್ನು ಸ್ವಪ್ನ ಸೂಚನೆಯಂತೆ, ಆ ಒಂದು ಸೂಚನೆಯಂತೆ ಶಿಲೆಯನ್ನು ತೆಗೆದು ನೋಡುತ್ತಾರೆ ಸತ್ಯಧರ್ಮ ತೀರ್ಥರು. ಅಲ್ಲಿ ರಂಗನಾಥ ದೇವರ ದಿವ್ಯವಾಗಿರತಕ್ಕಂತಹ ಸನ್ನಿಧಾನ. ಆ ರಂಗನಾಥ ದೇವರನ್ನು ಪ್ರತಿಷ್ಠೆ ಮಾಡಬೇಕು ಹಾಗೆ ಅಂತ ಅವರಿಗೆ ಸೂಚನೆ ಆಗುತ್ತದೆ. ಇದೇ ತಳ್ಳಿಕಟ್ಟೆಯ ಈ ಕ್ಷೇತ್ರದಲ್ಲಿ ರಂಗನಾಥ ದೇವರನ್ನು ಪ್ರತಿಷ್ಠೆ ಮಾಡತಕ್ಕಂತಹವರಾಗುತ್ತಾರೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು. ಇದು 18ನೇ ಶತಮಾನದಲ್ಲಿ ಮತ್ತು ಸತ್ಯಧರ್ಮ ತೀರ್ಥರು ಮಾಡಿರತಕ್ಕಂತಹ ವಿಶಿಷ್ಟವಾಗಿರತಕ್ಕಂತಹ ಕಾರ್ಯ. ಇಲ್ಲಿಗೆ ಇದ್ದುಕೊಂಡು ಸತ್ಯಧರ್ಮ ತೀರ್ಥರು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ವಿಶೇಷವಾದ ಉಪಾಸನೆಯನ್ನು ಮಾಡಿದ್ದಾರೆ ಎಂಬುದಾಗಿಯೂ ಕೂಡ ಹೇಳ್ತಾರೆ. ಇದು ಇದರ ಮಹತ್ವ. ಆದರೆ ಈ ತರಹದ ಒಂದು ಪ್ರಸಂಗ ಮುಂದೆ 18ನೇ ಶತಮಾನದಲ್ಲಿ ಹೀಗೆ ಆಗತ್ತೆ. ಸತ್ಯಧರ್ಮ ತೀರ್ಥರು ಇಲ್ಲಿಗೆ ಬರ್ತಾರೆ, ಅವರಿಗೆ ಒಲಿದು ರಂಗನಾಥ ದೇವರು ಪ್ರತ್ಯಕ್ಷರಾಗುತ್ತಾರೆ, ಇಲ್ಲಿಯೇ ಸತ್ಯಧರ್ಮ ತೀರ್ಥರು ತಪಸ್ಸು ಮಾಡುತ್ತಾರೆ ಅಂತನ್ನುವ ಇಷ್ಟೂ ಮಹಾತ್ಮೆಯನ್ನು ವಾದಿರಾಜ ಗುರುಸಾರ್ವಭೌಮರು 1601 ಶ್ರೀಮತ್ ಸ್ವಾಪನ ವೃಂದಾವನಾಖ್ಯಾನ ಅನ್ನುವ ಗ್ರಂಥದಲ್ಲಿ ತೋರಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಆ ಶ್ಲೋಕವನ್ನು ಇಲ್ಲಿ ನಾನು ಓದ್ತೇನೆ ಈಗ. ತುಂಗಭದ್ರಾ ನದೀ ತೀರೆ ಗಂಗಾಸ್ನಾನ ಪರಾಯಣ ರಂಗನಾಥ ಪ್ರಿಯಾರ್ಥಂ ಚ ಸಾಂಗಂ ಕುರ್ಯಾಂ ತಪಸ್ತ್ವಹೋ ಅನ್ನುವ ಈ ಮಾತು ಸ್ವಾಪನ ವೃಂದಾವನಾಖ್ಯಾನದ 7ನೇ ಅಧ್ಯಾಯದ ಕೊನೆಯಲ್ಲಿ ಬರತಕ್ಕಂತಹ ಶ್ಲೋಕ. ಇದು ಏನು ಸೂಚಿಸ್ತದೆ ನಮಗೆ ಅಂತಂದರೆ, ಅದು ವ್ಯಾಖ್ಯಾನಕಾರರು ಬರೀತಾರೆ, ವೇದನಿಧಿ ಕರ್ತವ್ಯ ಮುಕ್ತ ತತ್ ಸದೃಶತೆಯ ಫಣಿಭಾವಯೋಗ್ಯತ್ವೇನ ಬುದ್ಧಿಸನ್ನಿಹಿತ ನಾರಸಿಂಹಕೃತಂ ತಪಃ. ಇಷ್ಟುವರೆಗೂ ಕೂಡ ವೇದನಿಧಿ ತೀರ್ಥರು ಮಾಡತಕ್ಕಂತಹ ಕರ್ತವ್ಯವನ್ನು ಹೇಳಿದ್ದೇನೆ. ಇನ್ನು ಮುಂದಕ್ಕೆ ಫಣಿಭಾವಕ್ಕೆ ಯೋಗ್ಯರಾಗಿರತಕ್ಕಂತಹ, ಫಣಿಭಾವ ಅಂದರೆ ಶೇಷದೇವರು, ಶೇಷ ಪದವಿಗೆ ಬರತಕ್ಕಂತಹ ರುದ್ರಾಂಶ ಸಂಭೂತರಾದ ಯಾರು ಬುದ್ಧಿಸನ್ನಿಹಿತನಾಗಿರತಕ್ಕಂತಹ ನಾರಸಿಂಹ ಅಂದರೆ ವೃಂದಾವನಾಖ್ಯಾನದಲ್ಲಿ ಉಕ್ತರಾಗಿರತಕ್ಕಂತಹ ಮೌದ್ಗಲ ನರಸಿಂಹರು ಅಂದರೆ ಸತ್ಯಧರ್ಮ ತೀರ್ಥರು, ಅವರು ರುದ್ರಾಂಶ ಸಂಭೂತರು. ಅಂತಹ ಸತ್ಯಧರ್ಮ ತೀರ್ಥರು ನಾರಸಿಂಹ ಕೃತಂ ತಪಃ ತಪಸ್ಸು ರಂಗನಾಥ ಸನ್ನಿಧೌ, ರಂಗನಾಥನ ಸನ್ನಿಧಿಯಲ್ಲಿ ತುಂಗಭದ್ರಾ ನದಿ ತೀರೆ ಪೂರ್ಣಂ ಭವಿಷ್ಯತಿ ಎಂಬುದಾಗಿ ಸ್ಪಷ್ಟವಾಗಿ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಕ್ಕವರಾಗಿದ್ದಾರೆ. ಅದರಂತೆಯೇ ಭದ್ರಾ ನದಿ ತೀರದಲ್ಲಿ ರಂಗನಾಥನ ಸನ್ನಿಧಾನದಲ್ಲಿ ಸತ್ಯಧರ್ಮ ತೀರ್ಥರು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದರು ಅಂತನ್ನುವ ಇತಿಹಾಸ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಕ್ಕಂತಹದ್ದಾಗಿದೆ. ಇದೆರಡರನ್ನು ಕೂಡ ತುಲನಾತ್ಮಕವಾಗಿ ನೋಡಿದಾಗ ನಾವು ವೃಂದಾವನಾಖ್ಯಾನದಲ್ಲಿ ವಾದಿರಾಜರು ಹೇಳಿದ್ದು, ಅದು ಮುಂದೆ ಸತ್ಯಧರ್ಮ ತೀರ್ಥರ ಕಾಲದಲ್ಲಿ ನಡೆದದ್ದು, ಇದನ್ನು ಸ್ಪಷ್ಟವಾಗಿ ನಾವು ಗಮನಿಸಿದಾಗ ವಾದಿರಾಜ ಪ್ರಭುಗಳ ಒಂದು ಆ ನಿದರ್ಶನ ಏನಿದೆ, ಅವರು ಹೇಳಿದಂತೆ ಅದು ಆಗುತ್ತದೆ ಅಂತ ಅನ್ನತಕ್ಕಂತಹ ನಿದರ್ಶನದ ಒಂದು ಘಟನೆಗೆ ಅತ್ಯಪೂರ್ವವಾಗಿರ್ತಕ್ಕಂತಹ ಸಾಕ್ಷಿ ಅದು ಸತ್ಯಧರ್ಮ ತೀರ್ಥರ ಕಾಲದಲ್ಲಿ ನಡೆದದ್ದು ಅಂತನ್ನುವುದನ್ನು ನೋಡಿದಾಗ, ಗಮನಿಸಿದಾಗ ಮೈ ರೋಮಾಂಚನವಾಗುತ್ತದೆ, ಪುಳಕಿತವಾಗುತ್ತದೆ. ಅದರಂತೆಯೇ ಶ್ರೀನಿವಾಸ ದೇವರು ರಂಗನಾಥಾಭಿನ್ನನಾಗಿರ್ತಕ್ಕಂತಹ ಶ್ರೀನಿವಾಸ ಅಂತ ಸೂಚಿಸುವುದಕ್ಕೋಸ್ಕರ ಶ್ರೀನಿವಾಸ ದೇವರ ತಲೆಗೆ ಪೆಟ್ಟು ಬಿದ್ದಾಗ ಹೇಗೆ 7 ತಾಲಾವೃಕ್ಷದಷ್ಟು ರಕ್ತ ಚಿಮ್ಮಿತು ಅಂತ ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ಕೇಳ್ತೇವೆ,
ಸತ್ಯಧರ್ಮ ತೀರ್ಥರು ಅಂತಾರೆ, ಈ ರಂಗನಾಥನ ಸನ್ನಿಧಾನ ಇರತಕ್ಕಂಥ ಶಿಲೆ ಇದು ಅಂತ ಹೇಗೆ ಗೊತ್ತಾಗಬೇಕು ನನಗೆ ಅಂತಂದಾಗ, ನನಗೆ ಶ್ರೀನಿವಾಸನಾಗಿದ್ದಾಗ ತಲೆಗೆ ಪೆಟ್ಟು ಬಿದ್ದಿತ್ತಲ್ಲ, ಆ ಒಂದು ಗುರುತು ಇದೆ ಆ ಶಿಲೆಗೆ, ಆ ಶಿಲೆಯನ್ನೇ ನನ್ನ ಶಿಲೆ ಎಂಬುದಾಗಿ ತಿಳಿ ಅಂತ ಏನು ಹೇಳಿದ್ರು, ಅದರಂಥ ಆ ಗುರುತನ್ನು ಕೂಡ ಆ ಶಿಲೆಯಲ್ಲಿ ಕಾಣತಕ್ಕಂತಹವರಾಗಬಹುದು. ಅಂತಹ ರಂಗನಾಥನ ಉಪಾಸನೆಯನ್ನು ಸತ್ಯಧರ್ಮ ತೀರ್ಥರು ಕೇವಲ ಸತ್ಯಧರ್ಮ ತೀರ್ಥರಾಗಿದ್ದಾಗ ಅಷ್ಟೇ ಅಲ್ಲ, ಅವರ ಪೂರ್ವಜನ್ಮದಲ್ಲಿಯೂ ಕೂಡ ಶ್ರೀಮುಷ್ಣಂ ಆಚಾರ್ಯರಾಗಿದ್ದಾಗಲೂ ಕೂಡ ಆ ರಂಗನಾಥನನ್ನು ಸಾಕ್ಷಾತ್ ಯಾವ ತಮಿಳುನಾಡಿನಲ್ಲಿರತಕ್ಕಂಥ ಶ್ರೀರಂಗನ ರಂಗನಾಥನನ್ನು ಉಪಾಸನೆ ಮಾಡಿದ್ದಾರೆ. ಇದು ಅತ್ಯಂತ ಮಹತ್ವಪೂರ್ವವಾಗಿರತಕ್ಕಂತಹ ಘಟನೆ ಅನ್ನುವುದನ್ನು ನಾವು ತಿಳಿತಕ್ಕಂಥವರಾಗಬಹುದು ಅಂತ ಹೇಳ್ತಾ, ಈ ಒಂದು ರಂಗನಾಥ ದೇವರು ಅಂದರೆ ಸತ್ಯಧರ್ಮ ತೀರ್ಥರ ಅಂತರ್ಯಾಮಿ. ಅಷ್ಟೇ ಅಲ್ಲ, ವೃಂದಾವನಾಖ್ಯಾನದಲ್ಲಿ ಹೇಳ್ತಾರೆ, ಸತ್ಯಧರ್ಮ ತೀರ್ಥರು ತಪಸ್ಸು ಮಾಡ್ತಾ ಇದ್ದಾರೆ ಅಂತಲ್ಲ, ಸತ್ಯಧರ್ಮ ತೀರ್ಥರ ಒಳಗಿದ್ದುಕೊಂಡು ನಾನೇ ತಪಸ್ಸು ಮಾಡ್ತಾ ಇದ್ದೇನೆ ಅಂತಾರೆ ವಾದಿರಾಜರು. ಹಾಗೆ ವಾದಿರಾಜ ಪ್ರಭುಗಳು ಇವತ್ತು ಸತ್ಯಧರ್ಮ ತೀರ್ಥರು ಮತ್ತು ಅವರ ಅಂತರ್ಯಾಮಿಯಾಗಿ ವಾದಿರಾಜ ಪ್ರಭುಗಳು ತಪಸ್ಸು ಯಾಕಂದರೆ ಹೊಳೆಹೊನ್ನೂರಿನಿಂದ ಕೇವಲ ಒಂದು 7 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ ಇದೆ. ಆದ್ದರಿಂದ ಆ ಸತ್ಯಧರ್ಮ ತೀರ್ಥರ ಸನ್ನಿಧಾನದಲ್ಲಿಯೂ ಅವರ ವೃಂದಾವನ ಸನ್ನಿಧಾನದಲ್ಲೂ ವಾದಿರಾಜ ಪ್ರಭುಗಳಿದ್ದಾರೆ. ಅವರು ತಪಸ್ಸು ಮಾಡತಕ್ಕಂತಹ ರಂಗನಾಥನ, ಯಾಕಂದರೆ ಕರ್ಕಾಟಕ ಮಾಸದಲ್ಲಿ ಅಂತಂತಾರೆ. ಕರ್ಕಾಟಕ ಮಾಸ ಅಂತಂದರೆ ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳು, ಕರ್ಕ ಸಂಕ್ರಾಂತಿ ಅದು ಜುಲೈನ 15-16 ಆಸುಪಾಸಿಗೆ ಬರುತ್ತದೆ. ಆ ಕಾಲದಲ್ಲಿ ಅಂದರೆ ಕರ್ಕಾಟಕ ಮಾಸದಲ್ಲಿ ತುಂಗಭದ್ರಾ ನದಿಯಲ್ಲಿ ಗಂಗಾ ಸನ್ನಿಧಾನ ಅಂತ ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ನಂಬಿಕೆ, ಒಂದು ಪುರಾಣ ಉಕ್ತವಾಗಿರತಕ್ಕಂತಹ ವಿಷಯ. ಈ ಹಿನ್ನೆಲೆಯಲ್ಲಿ ಆ ತುಂಗಭದ್ರಾ ಆ ಸಂಗಮ, ಅದು ಯಾವ ಗಂಗಾ ಒಂದು ಸನ್ನಿಧಾನದಿಂದ ಕೂಡಿರತಕ್ಕಂತಹ ಕರ್ಕಾಟಕ ಮಾಸದಲ್ಲಿ ಸತ್ಯಧರ್ಮ ತೀರ್ಥರು ಈ ರಂಗನಾಥನ ಸನ್ನಿಧಾನದಲ್ಲಿ ತಪಸ್ಸು ಮಾಡಿದರು ಅಂತಂದ್ರೆ ಅರ್ಥ ಏನು? ಅವರ ಅಂತರ್ಯಾಮಿಯಾಗಿ ಕುರ್ಯಾಂ ತಪಸ್ವಹೋ, ನಾನೇ ತಪಸ್ಸು ಮಾಡ್ತಾ ಇದ್ದೇನೆ ಅಂತ ವಾದಿರಾಜರು ಹೇಳಿದಂತೆ ರಾಜರೂ ಕೂಡ ಇಲ್ಲಿ ನೆಲೆಸಿರ್ತಕ್ಕಂಥವರಾಗಿದ್ದಾರೆ ಅಂತ ಅನ್ನೋದನ್ನು ಗಮನಿಸ್ತಕ್ಕವಾಗಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.